ಸೊ ಗೈಸ್, ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ರಿಯಾಕ್ಷನ್ ಕೊಡ್ತಾ ಇದೀವಿ ದ ಗೋಟ್ ಲೈಫ್ ಅಫಿಷಿಯಲ್ ಟ್ರೈಲರ್ಗೆ, ಆಡು ಜೀವಿತಂ ಅಂದ್ಬಿಟ್ಟು. ಇದರದ್ದು ನಾನು ತೆಲುಗಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ವಿ. ಆ್ಯಂಡ್ AR ರೆಹಮಾನ್ ಅವರು ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ ಪೃಥ್ವಿರಾಜ್ ಅವರು ಇದರಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಐ ಆಮ್ ಹಿಸ್ ಬಿಗ್ಗೆಸ್ಟ್ ಫ್ಯಾನ್, ಲೈಕ್ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ಸ್ ಐ ಕ್ಯಾನ್ ಸೆ. ಸೊ ನೋಡೋಣ ರಿಯಾಕ್ಷನ್, ಬಿಕಾಸ್ ಬ್ರೋ ಅವ್ರ ಆಕ್ಟಿಂಗ್ ಲೆವೆಲ್ ಆ್ಯಂಡ್ ಇದ್ರದ್ದು ಇವಾಗ ಪ್ರಮೋಷನಲ್ ಮೆಟೀರಿಯಲ್ ಬಂದೈತೆ. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ ಅನಿಸ್ತು. ಆ್ಯಂಡ್ ಸೊ ನೋಡೋಣ, ರಿಯಾಕ್ಷನ್ ಕೊಡೋಣ. ಆ್ಯಂಡ್ ಇದು ಜಾಸ್ತಿ ಏನಿಲ್ಲ, 1 minute 33 seconds ಇದೆ. ಸೊ ರಿಯಾಕ್ಷನ್ ಕೊಡೋಣ, ಬಟ್ ಜಾಸ್ತಿ ಬೇಡ, ಆಮೇಲೆ ಮಾತಾಡ್ತೀನಿ. ರೆಡಿ? 3, 2, 1 ಸ್ಟಾರ್ಟ್. अंदर से कोई बाहर ना जा सके, अंदर से कोई बाहर ना जा सके. अंदर से कोई बाहर ना जा सके. వన్ మినిట్, దీని గురించి కొంచెం చూద్దాం. అట్లనే చూద్దామే చూద్దాం. ಸೊ ನಾವು ನೋಡಿದ್ವಿ ಈ ಆಡು ಜೀವಿತಂ ಅನ್ನೋ ಈ ಮೂವಿ ಏನೈತೆ ದ ಗೋಟ್ ಲೈಫ್ ಅನ್ನೋದು, ಇದು ಬೇಸಿಕಲಿ ಒಂದು ನಾವೆಲ್ ಇಂದ ಇನ್ಸ್ಪೈರ್ ಆಗಿ ತಗೊಂಡಿರೋ ಸ್ಟೋರಿ ಆಗಿರೋ ಕಾರಣ ಇದೊಂದು ಟ್ರೂ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿದೆ, ಸರಿನಾ, ಆ ನಾವೆಲ್. ಆ್ಯಂಡ್ ಅದರದ್ದೇ ಅಡಾಪ್ಟೇಷನ್ ಈ ಮೂವಿ. ಆ್ಯಂಡ್ ಇದರ ಡೈರೆಕ್ಟರ್ ನನಗೆ ಇಂಟ್ರೆಸ್ಟಿಂಗ್ ಅಂತಿದ್ದಾರೆ, ಬಿಕಾಸ್ ಈ ಇಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಸೊ ನೋಡೋಣ. ಆ್ಯಂಡ್ ಬ್ರೋ AR ರೆಹಮಾನ್ ಅವ್ರ ಮ್ಯೂಸಿಕ್ ಇವಾಗ ಆ ಇಂಟೆನ್ಸಿಟಿ ಫೀಲ್ ಮಾಡಿಸುತ್ತಲ್ಲ, ಬೆಸ್ಟ್. ಸೊ ನಾವು ಇವಾಗ ಇದ್ರ ಬಗ್ಗೆ ಆಮೇಲೆ ಇನ್ನೂ ಸ್ವಲ್ಪ ಮಾತಾಡೋಣ. ಸೊ ನಾವು ಇವಾಗ ನೆಕ್ಸ್ಟ್ ಒಂದು ಸಾಂಗ್ ಸಹ ರಿಯಾಕ್ಷನ್ ಕೊಡೋಣ. ಒಂದು ವಿಡಿಯೋಲಿ 2 ಮುಗಿದೋಗುತ್ತೆ, ಸರಿನಾ. ಸೊ ದ ಹೋಪ್ ಸಾಂಗ್ ಅಂದ್ಬಿಟ್ಟು, ಸೊ ಅದ್ರದ್ದು ರಿಯಾಕ್ಷನ್ ಇವಾಗ ಕೊಡ್ಬೇಡ, ಸರಿನಾ. ಸೊ ಈ ಸಾಂಗ್ ಸಹ ನಾನು ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದೀನಿ, ಯಾಕಂದ್ರೆ ಆಸ್ ಯು ಗೈಸ್ ನೋ, ಲೈಕ್ ನನ್ನ ಚಾನಲಿಂದ, ಲೈಕ್ ನೀವು ನಮ್ಮ ಚಾನಲ್ನ ಫಸ್ಟಿಂದನೂ ಫಾಲೋ ಮಾಡ್ತಿದ್ರೆ ಐ ಆಮ್ ಅ ಬಿಗ್ AR ರೆಹಮಾನ್ ಫ್ಯಾನ್. ಸೊ ರಿಯಾಕ್ಷನ್ ಕೊಡಬೇಡ. ಸೊ ಹೋಪ್ ಸಾಂಗ್ ಬೈ AR ರೆಹಮಾನ್. ಸೊ AR ರೆಹಮಾನ್ ಸರ್, ಓಕೆ, ಗಿವ್ ರೆಸ್ಪೆಕ್ಟ್. ಓಕೆ, ಸೊ ಸ್ಟಾರ್ಟ್. 4 minutes. नशतर रात खत्म चमका नूर रोशन मेरे आँख की नमी बूंद दरिया बनी. ठहरे तूफान कहा जब हो रहमत खड़ी, जब वो मेहरबान कश्ती मेरी लहरों के पार है,
आसमां खुल गया नीला से चुप है अब सारे सितम Life is restored in places once considered lost. Through the energy of hope, the belief in unseen, truth serves as binding force, uniting nature, humanity, and the world. May the emergence of new hopes bring blessings. God bless. Absolutely, sir. Absolutely. Wow. Beautiful song. ನಿಜವಾಗ್ಲೂ ಬ್ಯೂಟಿಫುಲ್ ಸಾಂಗ್ ಅನ್ನೋದು. ಈ ಸಾಂಗ್ ಆ ಯೂನಿಟಿ ಆ್ಯಂಡ್ ಹೋಪ್ನ ತರ್ತಿದೆ ಅಲ್ಲ, ಲೈಕ್ ಐ ಆಮ್ ವೆರಿ ಹ್ಯಾಪಿ. ವಾವ್, ಲೈಕ್ ಓ ಮೈ ಗಾಡ್. ಸೊ ಈ ಸಾಂಗ್ ನನಗಂತೂ ಮಸ್ಟ್ ಇಷ್ಟ ಆಯಿತು. ನಾನು ಈ ಸಾಂಗ್ನ ರಿಪೀಟ್ ವ್ಯಾಲ್ಯೂ, ಲೈಕ್ ಇಟ್ ಹ್ಯಾಸ್ ದ ಮೋಸ್ಟ್ ಅಮೇಝಿಂಗ್ ರಿಪೀಟ್ ವ್ಯಾಲ್ಯೂ ಅಂತೀನಿ ನಾನು. ಬಿಕಾಸ್ ಫಸ್ಟ್ ಆಫ್ ಆಲ್ ಇಟ್ಸ್ ಅನ್ A.R. Rahman ಮ್ಯೂಸಿಕ್, ಆ್ಯಂಡ್ ಅದರ್ ದ್ಯಾನ್ ದಟ್ ಬ್ರೋ, ವಾಟ್ ಅ ಬ್ಯೂಟಿಫುಲ್ ಕಂಪೋಸಿಷನ್ ಬ್ರೋ. ಎಷ್ಟು ಸಗದ ಕಂಪೋಸ್ ಮಾಡಿದ್ದಾರೆ. ಲೈಕ್ ಯಾವಾಗ ಅವ್ರು ಲೈಕ್ ಅವ್ರ ವಾಯ್ಸಲ್ಲೇ ಅದು ಆ ಒಂಥರ ಬೇಸ್ ವಾಯ್ಸ್ ಅದಂದ್ರೆ ಮಸ್ತ್ ಬರೋದು ಅವ್ರ ವಾಯ್ಸಲ್ಲಿ. ಲೈಕ್ ಅವರು ಒಂದು ಸ್ವಲ್ಪ ನಿಲ್ಸಿ ಮಾತಾಡ್ತಾರಲ್ಲ, ಲೈಕ್ ದ ವೇ ಆಫ್ ಸಿಂಗಿಂಗ್ ಐತಲ್ಲ A.R. Rahman ಸರ್ ಅವ್ರದ್ದು, ಲೈಕ್ ಇಟ್ಸ್ ಫ್ಯಾಬುಲಸ್ ಅನ್ಬೋದು. ಆ್ಯಂಡ್ ಅದರ್ ದ್ಯಾನ್ ದಟ್ ಸಾಂಗ್ ಎಷ್ಟು ಸಖತ್ತಾಗೈತೆ, ಲೈಕ್ ಮ್ಯೂಸಿಕ್ ಆಗಿರ್ಬೋದು. ಆ್ಯಂಡ್ ಲೈಕ್ ದೇರ್ ವಾಸ್ ನೋ ಡೌಟ್ ಆ್ಯಕ್ಚುಲಿ A.R. Rahman ಸರ್ ಅವ್ರದ್ದು ಮ್ಯೂಸಿಕ್ ಅಂದರೆ ದೇರ್ ವಾಸ್ ನೋ ಡೌಟ್ ಅದು ಲೈಕ್ ಬಿಲೋ ಆವ್ರೇಜ್ ನಾ, ಇಟ್ ಈಸ್ ಅಬ್ಸಲ್ಯೂಟ್ಲಿ ಗುಡ್, ಬೆಸ್ಟ್ ಅನ್ಬೋದು. ಆ್ಯಂಡ್ ಈ ಸಾಂಗ್ ನಾನು ಪಕ್ಕ ಬರ್ಕೊಡ್ತೀನಿ, ಫ್ಯೂಚರಲ್ಲಿ ಈ ಸಾಂಗ್ನ ಪಕ್ಕಕ್ಕೆ ಜ್ಞಾಪಕೊಂತಾರೆ. ಆ್ಯಂಡ್ ಇದ್ರ ಬಗ್ಗೆ ಏನು ಹೇಳ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ, ಬಿಕಾಸ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಎಷ್ಟು ಸಗದಾಗಿತ್ತು ಸಾಂಗ್. ಆ್ಯಂಡ್ ಐ ರಿಯಲಿ ಲವ್ ದ ಸಾಂಗ್. ನಿಜವಾಗ್ಲು ಮಸ್ತ್ ಒಂಥರ ಸೂದಿಂಗ್ನೆಸ್ ಇರುತ್ತಲ್ಲ, ಲೈಕ್ ಒಂಥರ ವಾವ್, ಆ ವೈಬ್ ಇರುತ್ತಲ್ಲ, ಲೈಕ್ ಗುಡ್ ವೈಬ್ಸ್ ಅಂತಾರಲ್ಲ. ಸೊ ಐ ಫೆಲ್ಟ್ ದಟ್ ಗುಡ್ ವೈಬ್ಸ್. ಆ್ಯಂಡ್ ನನಗಂತೂ ಈ ಸಾಂಗ್ ಮಸ್ಟ್ ಇಷ್ಟ ಆಯಿತು. ನಿಮಗೆ ಹೆಂಗನ್ಸ್ತು ಕೆಳಗಡೆ ಕಮೆಂಟ್ ಮಾಡಿಬಿಡ್ರಿ. ಆ್ಯಂಡ್ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಕ್ ನಾನು ಹೇಳ್ತಾ ಇದ್ದೀನಲ್ಲ, ಲೈಕ್ ಪೃಥ್ವಿರಾಜ್ ಸರ್ ಈಸ್ ದ ಫ್ಯಾಬುಲಸ್ ಆ್ಯಕ್ಟರ್. ಲೈಕ್ ಅವರಂತ ಆ್ಯಕ್ಟರು ನಮ್ಮ ಇಂಡಿಯಾಗೆ ಸಿಗೋದು ಸಖತ್ ರೇರ್ ಅಂತ ಹೇಳ್ಬೋದು. ಲೈಕ್ ಆ್ಯಂಡ್ ನನಗಂತೂ ಲೈಕ್ ಆಸ್ ಇಯರ್ ಲೈಕ್ ರಾಜಮೌಳಿ ಸರ್ ಅವರು ಹೇಳಿದ್ದಾರೆ, ಮಲಯಾಳಂ ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಫ್ಯಾಬುಲಸ್ ಎಕ್ಸಲೆಂಟ್ ಆ್ಯಕ್ಟರ್ಸ್ ಆ್ಯಂಡ್ ಹೀ ಈಸ್ ಒನ್ ಆಫ್ ದಟ್ ಎಕ್ಸಲೆಂಟ್ ಆ್ಯಕ್ಟರ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಹೀ ಈಸ್ ಅ ಜೆಮ್ ಆಫ್ ಇಂಡಿಯಾ, ಹೀ ಈಸ್ ದ ಜೆಮ್ ಆಫ್ ಇಂಡಿಯನ್ ಮೂವಿ ಇಂಡಸ್ಟ್ರಿ. ಆ್ಯಂಡ್
ಈ ಮೂವಿಗೋಸ್ಕರ ಅವ್ರ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಅವ್ರು ಪಟ್ಟಿದ ಕಷ್ಟ ಆಗಿರ್ಬೋದು ನಾವು ನೋಡ್ತಾ ಇದೀವಿ. ಆ್ಯಂಡ್ ಮಾರ್ಚ್ 28 ರಿಲೀಸ್ ಆಗ್ತಿದೆ. ಸೊ ಐ ಹೋಪ್ ಎಲ್ಲರೂ ಹೋಗ್ಬಿಟ್ಟು ನೋಡ್ತೀರಾ ಅಂದ್ಬಿಟ್ಟು ಪ್ಲೀಸ್ ಎಲ್ಲರೂ ಹೋಗಿ ನೋಡಿ. ಇಂಥ ಮೂವಿಗಳಿಗೆ ಲೈಕ್ ಸಪೋರ್ಟ್ ಮಾಡ್ರಿ. ಆ್ಯಂಡ್ ಇಟ್ಸ್ ಅ ನಾವೆಲ್ ಬೇಸ್ಡ್ ಮೂವಿ. ಸೊ ಐ ಹೋಪ್ ಲೈಕ್ ನನಗೆ ಗೊತ್ತು ಮೇ ಬಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಡಲ್ ಆಗಿರಬಹುದು, ಬಟ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಸೊ ಮೂವಿನ ಹೋಗ್ಬಿಟ್ಟು 28 ನೋಡಿ. ಯಾಕಂದ್ರೆ ನಾನಂತೂ ನೋಡೋಕ್ಕಾಗಲ್ಲ, ಆ ಟೈಮಲ್ಲಿ ನನಗೆ ಎಕ್ಸಾಮ್ ನಡೀತಾ ಇರುತ್ತೆ. ಸೊ ನೀವು ಹೋಗ್ಬಿಟ್ಟು ನೋಡಿ, ನನಗೆ ಕೆಳಗಡೆ ರಿವ್ಯೂ ಕೊಡ್ರಿ ಹೇಗಿರುತ್ತೆ ಅಂದ್ಬಿಟ್ಟು, ಬಿಕಾಸ್ ಐ ವಿಲ್ ಗೋ ಆ್ಯಂಡ್ ವಾಚ್ ಲೈಕ್ ವೆನ್ ಟೈಮ್ ಕಮ್ಸ್ OTT ಬಂದಾಗ ನೋಡೋಣ. ಸೊ ಫಾರ್ ನೌ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿಬಿಡ್ರಿ. ಆ್ಯಂಡ್ ಓವರ್ ಆಲ್ ಆಗಿ ಈ ರಿಯಾಕ್ಷನ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತಿರೋದು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಅಲ್ಲ, ಇದು ನಿಮಗೆ ಏನು ಹೇಳ್ತಿದ್ದೀನಿ ಲೈಕ್ ನನಗದು ಮೆಸ್ಮರೈಸ್ ಆಗೋಗ್ಬಿಟ್ಟಿದ್ದೀನಿ ಸಾಂಗ್ನ ಕೇಳಿಸ್ಕೊಂಡು ನಾನು. ಸೊ ನಿಮಗೆ ಅಕಸ್ಮಾತ್ ರಿಯಾಕ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಇಂಥವು ಬರ್ತಾ ಇರ್ತವೆ ಅವಾಗ. ಸಾರಿ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ. ಸೊ ಟಿಲ್ ದಟ್ ಟೇಕ್ ಕೇರ್ ಆ್ಯಂಡ್ ಬಾಯ್.